ನಮಸ್ಕಾರ, ನಾನು ದಿವ್ಯಶ್ರೀ. ಜಿ ಕನ್ನಡ ನ್ಯೂಸ್ನಲ್ಲಿ ಸುದ್ದಿ ನಿರೂಪಕಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಹೆಣ್ಣು ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಒಬ್ಬ ಹೆಣ್ಣು ಮಗಳಾಗಿ ನನಗೊಂದು ವಿಚಾರ ಅರ್ಥ ಆಗಿದೆ. ಅದೇನು ಅಂದರೆ, ನಮ್ಮ ಹೆಣ್ಣು ಮಕ್ಕಳು ಈ ಕುಟುಂಬದ ನಿರ್ವಹಣೆ ಇರ್ಬೋದು, ಕಚೇರಿಯನ್ನು ಬಹಳ ಕಾಳಜಿಯಿಂದ ನಿಭಾಯಿಸ್ತಾರೆ. ಆದರೆ ಸ್ವತಃ ತನ್ನ ಆರೋಗ್ಯದ ಬಗ್ಗೆ ಅಷ್ಟಾಗಿ ಗಮನ ಹಾಕೋದಿಲ್ಲ. ಹಾಗಾಗಿ ನಿಮ್ಮ ಆರೋಗ್ಯದ ಹೊಣೆ ನಮ್ಮದು ಅಂತ ನಮ್ಮ ಡಾಕ್ಟರ್ ಕಿಶೋರ್ ಸರ್ ಹೇಳ್ತಾ ಇದ್ದಾರೆ. ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಅಧ್ಯಕ್ಷರು ಡಾಕ್ಟರ್ ಸಿ ಎ ಕಿಶೋರ್ ನೇತೃತ್ವದಲ್ಲಿ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಆವರಣದಲ್ಲಿ ಅಂದರೆ ಮಲ್ಲೇಶ್ವರಂನಲ್ಲಿ 25ರಿಂದ 65 ವರ್ಷದ ಮಹಿಳೆಯರಿಗೆ ಉಚಿತವಾಗಿ ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಸರ್ವೈಕಲ್ ಕ್ಯಾನ್ಸರ್ ತಪಾಸಣೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕ್ಯಾನ್ಸರ್ ಜಾಗೃತಿ ಅಭಿಯಾನವನ್ನು ಕರ್ನಾಟಕದಾದ್ಯಂತ ಮಾಡ್ತಿರೋದು ಪ್ರತಿ ಮಹಿಳೆ ಹೆಮ್ಮೆ ಪಡುವಂತಹ ವಿಷಯ. ಈಗ ನಾನು ಕಳಕಳಿಯಿಂದ ಏನು ವಿನಂತಿ ಮಾಡ್ಕೊಳ್ತೀನಿ ಅಂದರೆ, ಈಗ 25ರಿಂದ 65 ವರ್ಷ ವಯೋಮಾನದ ಎಲ್ಲ ಮಹಿಳೆಯರು ಬೆಂಗಳೂರಿನ ಮಲ್ಲೇಶ್ವರದಲ್ಲಿರುವಂತಹ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಗೆ ಭೇಟಿ ಕೊಡಿ. ಕ್ಯಾನ್ಸರ್ ಇದೆ ಅಂತಲ್ಲ, ಕ್ಯಾನ್ಸರ್ ನನಗಿಲ್ಲ, ನಾನು ಸ್ವಸ್ಥಳಾಗಿದ್ದೇನೆ ಅನ್ನುವಂತಹ ಕನ್ಫರ್ಮೇಷನ್ ಪಡ್ಕೊಳ್ಬೇಕಲ್ಲ, ಅದಕ್ಕಾದರೂ ಉಚಿತ ತಪಾಸಣೆಯನ್ನು ಮಾಡಿಸ್ಕೊಳ್ಳಿ. ಹೆಣ್ಣು ಮಕ್ಕಳಿಗೆ ಕ್ಯಾನ್ಸರ್ ಬರೋದು ಬೇಡ. ಆದರೆ ಕ್ಯಾನ್ಸರ್ ಬಂದ ಮೇಲೆ ಅಯ್ಯೋ ಅಂತ ಕೊರಗೋದಕ್ಕಿಂತ ತಕ್ಷಣವೇ ತಪಾಸಣೆ ಮಾಡಿ ಅರ್ಲಿ ಸ್ಟೇಜ್ನಲ್ಲೇ ಇದ್ದರೆ ಸಂಪೂರ್ಣವಾಗಿ ಗುಣಮುಖರಾಗೋದಕ್ಕೆ ಡಿಟೆಕ್ಟ್ ಮಾಡೋದು ಬಹಳ ಮುಖ್ಯ ಅಲ್ವಾ? ಹಾಗಾಗಿ ಕ್ಯಾನ್ಸರ್ ಈಸ್ ಕಂಪ್ಲೀಟ್ಲಿ ಕ್ಯೂರಬಲ್ ಇಫ್ ಡಿಟೆಕ್ಟೆಡ್ ಅರ್ಲಿ ಅನ್ನೋದನ್ನು ನೀವೆಲ್ಲರೂ ಕೇಳಿರ್ತೀರಲ್ವಾ? ಹಾಗಾಗಿ ಆದಷ್ಟು ಬೇಗ ತಪಾಸಣೆ ಮಾಡಿಸ್ಕೊಳ್ಳಿ. ನಿಮಗೆ ಇನ್ನೊಂದು ವಿಚಾರ ನಾನು ಹೇಳಲೇಬೇಕು. ನಾನು ಕೂಡ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಯ ಸದಸ್ಯಳಾಗಿದ್ದೇನೆ. ಯಾಕೆ ಅಂದರೆ, ಸಮಸ್ಯೆಯಲ್ಲಿರೋ ಹೆಣ್ಣು ಮಕ್ಕಳಿಗೆ ನನ್ನ ಕೈಲಾದ ಅರಿವು ಮೂಡಿಸೋದಕ್ಕೆ. ಹೆಣ್ಣು ಮಕ್ಕಳ ಆರೋಗ್ಯದ ಜವಾಬ್ದಾರಿಯನ್ನು ನಾನಂತೂ ತಗೊಂಡಿದ್ದೀನಿ, ನೀವು ಕೂಡ ತಗೋಬೇಕು ಅಂದರೆ ನೀವೇನು ಮಾಡಬೇಕು? ಉಚಿತವಾಗಿ ಅವೈಲೇಬಲ್ ಇರುವಂತಹ ತಪಾಸಣೆಯನ್ನು ಮಾಡಿಸಿ. ನಮಸ್ಕಾರ.